ಹಲೋ ಎವ್ರಿವಾನ್, ವೆಲ್ಕಮ್ ಟು ಧ್ವನಿ ಹೋಮ್. ನಾನು ಧ್ವನಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಅಷ್ಟೇ ಚೆನ್ನಾಗಿದ್ದೀವಿ. ಆ್ಯಂಡ್ ವ್ಲಾಗ್ ಸ್ಟಾರ್ಟ್ ಆಗ್ತಿರೋದೆ ನನ್ನ ಮಗನಿಂದ. ಪಾಪು ಏನು ಗೊತ್ತಾ, ನಮ್ಮ ಅಕ್ಕರ ಮಗಳು ಸ್ಕೂಲ್ಗೆ ಹೋಗ್ತಾರಲ್ಲ, ಅವ್ರ ಜೊತೆಗೆ ಇದನ್ನು ಡ್ರಾಪ್ ಮಾಡೋಕ್ಕೆ ಹೋಗಬೇಕು ಅವ್ರ ಅಪ್ಪನ ಜೊತೆಗೆ. ಎವ್ರಿ ಡೇ ಅಷ್ಟೇ ಇದು ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಅಪ್ಪನ ಜೊತೆಗೆ ಹೋಗೋದಕ್ಕೆ ಹಠ ಮಾಡ್ತಾರೆ ಕಳಿಸಿಲ್ಲ ಅಂದರೆ. ಬಾಯ್ ಬಾಯ್ ಮಾ. 8 ಆಗ್ತಿದ್ದಂಗೆ ರೆಡಿ ಆಗಿಬಿಡುತ್ತೆ. ಆ್ಯಂಡ್ ಕೀ ಒಂದ್ಸಲ ನಾವು ಇಟ್ಟಿರ್ತೀವಲ್ವ, ಬೈಕು ಕೀ ಎಲ್ಲಿಟ್ಟಿರ್ತೀವಿ ಏನೆಲ್ಲ ಗೊತ್ತು ಅದನ್ನು ಎತ್ಕೊಳ್ಳೋದಕ್ಕೆ. ಆ್ಯಂಡ್ ಅವರಪ್ಪ ಸ್ವಲ್ಪ ರೆಡಿ ಆಗ್ತಿದ್ದಾರೆ ಅಂತ ಅಂದರೆ ಅವ್ರು ಸ್ನಾನ ಮಾಡ್ಕೊಂಡು ಬಂದಿದ ತಕ್ಷಣವೇ ಇದಕ್ಕೆ ಗೊತ್ತಾಗ್ಬಿಡುತ್ತೆ, ಓ ಇವಾಗ ಹೊರಗಡೆ ಹೋಗ್ತೀವಿ ನಾವು ಅಂತ ಅಂದ್ಬಿಟ್ಟು. ಡೈಲಿ ಕಳಿಸ್ಲೇಬೇಕು. ಆ್ಯಂಡ್ ನಾನು ಕೂಡ ಕಳಿಸ್ತೀನಿ ಅವ್ರನ್ನ. ಬೇಡ ಮನೆಯಲ್ಲೇ ಇರಲಿ ಆ ಥರ ಎಲ್ಲ ಏನು ಹೇಳಲ್ಲ. ಅವರು ಅಬ್ಸರ್ವ್ ಮಾಡೋದು ಜಾಸ್ತಿ ಇದ್ದಾರೆ. ಮಾಡಬೇಕು ಮಕ್ಕಳು. ಯಾವಾಗಲೂ ಮನೆಯಲ್ಲೇ ಕೂತ್ಕೊಂಡಿದ್ರೆ ಅವ್ರಿಗೇನು ಗೊತ್ತಾಗುತ್ತೆ ಅಲ್ವಾ. ಔಟ್ಸೈಡು ಕೂಡ ಹೋಗಿ ಬಂದರೆ ಅವ್ರಿಗೂ ಒಂಥರ ರಿಫ್ರೆಶ್ಮೆಂಟ್ ಆಗುತ್ತೆ, ಮತ್ತು ಎಲ್ಲನೂ ಅಬ್ಸರ್ವ್ ಮಾಡ್ತಾರೆ ಮಕ್ಕಳು ಅಂತ ಅಂದ್ಬಿಟ್ಟು ಕಳಿಸ್ತೀನಿ. ಹಾಗೆ ಇವತ್ತು ಗುರುವಾರ ಆಗಿತ್ತು, ಗುರುವಾರದ ವ್ಲಾಗು. ತುಂಬ ದಿನ ಆಗಿಬಿಟ್ಟಿತ್ತು ಆಯಿತಾ. ಬೆಣ್ಣೆನೆ ತೆಗೆದು ಹಾಲಿನ ಕೆನೆಲ್ಲ ಹಾಗೆ ಇಟ್ಬಿಟ್ಟಿದ್ದೆ. ಆಲ್ಮೋಸ್ಟ್ ಒಂದು 20 ಡೇಸ್ ಮೇಲೆ ಆಗಿತ್ತು ಅಂತ ಅನ್ಕೊತೀನಿ. ತುಪ್ಪನೂ ಖಾಲಿ ಆಗಿಬಿಟ್ಟು ಇವತ್ತು ಮಾಡೋಣ ಅವಾಗ ಮಾಡೋಣ ಅಂತ ಅಂದ್ಕೊಂಡು ಮಾಡೋಕ್ಕೆ ಆಗಿಲ್ಲ. ಆ್ಯಂಡ್ ಏನು ಗೊತ್ತಾ, ಮೇಯ್ನ್ ಇದನ್ನು ಬಿಸಿಲೊತ್ತಲ್ಲಿ ನಾವು ಬೆಣ್ಣೆನ ತೆಗಿಬಾರ್ದು. ಅರೌಂಡ್ ಒಂದು 9:30, 10 ಅಷ್ಟರೊಳಗಡೆ ನಾವು ಬೆಣ್ಣೆನ ತೆಗೆದುಬಿಟ್ಟೆ ಚೆನ್ನಾಗಿ ಬೆಣ್ಣೆ ಬರುತ್ತೆ. ನಮ್ಮವ್ವ ಯಾವಾಗಲೂ ಆ ಥರ ಹೇಳ್ತಾಯಿದ್ರು. ನಾನು ಬೆಣ್ಣೆ ಮಾಡೋಣ ಅಂತ ಅನ್ಕೋತಿದ್ದಾಗೆಲ್ಲ 11:30, 12 ಈ ಥರ ಎಲ್ಲ ಆಗ್ತಿತ್ತಾ. ಸರಿ ಬೆಣ್ಣೆ ಚೆನ್ನಾಗಿ ಬರಲ್ಲ ಅಂತ ಅಂದ್ಕೊಂಡು ನಾನು ತೆಗಿಯೋಕ್ಕೆ ಹೋಗ್ತಾಯಿಲ್ಲ. ನೋಡಿ ಇಲ್ಲಿ ಬೆಣ್ಣೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಒಂದು ಚೂರು ಕೂಡ ವೇಸ್ಟ್ ಆಗಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಆ್ಯಂಡ್ ಈ ಬೆಣ್ಣೆ ತೆಗೆಯೋದು ಹಾಗೆ ಬೆಣ್ಣೆ ಕಟ್ಟೋದು ಇದನ್ನೆಲ್ಲ ನಾನು ನಮ್ಮವ್ವನ ನೋಡೇ ಕಲ್ತಿರೋದು. ನಮ್ಮವ್ವ ಒಂದು ಎಮ್ಮೆ ಇಟ್ಕೊಂಡಿದ್ರು ಆಯಿತಾ. ತುಂಬ ಬೆಣ್ಣೆನ ಸೇಲ್ ಮಾಡ್ತಿದ್ರು. ಆ್ಯಂಡ್ ನಾನೊಂದು ವ್ಲಾಗಲ್ಲಿ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಅಷ್ಟು ಫೇಮಸ್ಸು ನಮ್ಮನೆ ಬೆಣ್ಣೆ ಅಂದರೆ ನಮ್ಮವ್ವ ಅಷ್ಟು ಚೆನ್ನಾಗಿ ಬೆಣ್ಣೆನ ತೆಗಿತಾ ಇದ್ರು. ಹಾಗೆ ನಮಗೂ ಅಷ್ಟೇ ಸಖತ್ತು ಖುಷಿ. ನಮ್ಮ ಮನೇಲಿ ಒಂದು ದೊಡ್ಡ ಪಾತ್ರೆ ಇಟ್ಕೊಂಡು, ಅದು ಮಂತ್ ಅಂತ ಹೇಳ್ತಾರೆ, ಅದನ್ನು ಉಡ್ಡಲ್ಲೇ ಮಾಡಿಸ್ಕೊಂಡಿದ್ದು, ನಿಂತ್ಕೊಂಡು ಬೆಣ್ಣೆನ ತೆಗಿತಾ ಇದ್ರು ನಮ್ಮವ್ವ. ನಾವು ಚಿಕ್ಕವರಿದ್ದಾಗ ಅವ್ರ ಜೊತೆಗೆ ಜಾಯಿನ್ ಆಗ್ತಿದ್ವಿ. ಮತ್ತು ನಮ್ಮವ್ವ ಏನು ಗೊತ್ತಾ, ನಮಗೆ ರೇಗಾಡ್ತಾ ಇರಲಿಲ್ಲ. ನಾವೇನಾದ್ರೂ ಬೆಣ್ಣೆ ತೆಗೆಯೋದು ಅದನ್ನೆಲ್ಲ ನೋಡಿಬಿಟ್ಟು ನಾವು ಮಾಡ್ತೀವಿ ಕಣವ ಅಂತ ಅಂದರೆ ಬಿಡ್ತಿದ್ರು, ಕಲ್ತ್ಕೊಳ್ಳಿ ನೀವು ಅಂತ ಅಂದ್ಬಿಟ್ಟು. ಇವಾಗ ನಮ್ಮವ್ವ ನಮ್ಮ ಜೊತೆಗಿಲ್ಲ, ಆದರೆ ಅವ್ರನ್ನ ನೋಡಿ ಕಲ್ತಿರೋದು ಪ್ರತಿಯೊಂದು ನಂಗೆ ನೆನಪಾಗ್ತಾನೆ ಇರುತ್ತೆ. ನಮ್ಮವ್ವ ಹಿಂಗೆ ಮಾಡ್ತಿತ್ತಲ್ವಾ ಹಂಗೆ ಮಾಡ್ತಿತ್ತಲ್ವಾ ಅಂತ ಅಂದ್ಬಿಟ್ಟು. ಹಾಗೆ ಬೆಣ್ಣೆನ ತೂಕ ಮಾಡ್ತಿದ್ದು ತಕ್ಕಡಿ ಎಲ್ಲ ಇನ್ನು ಮನೇಲೇ ಇದೆ. ಯಾವತ್ತಾದರೂ ಊರಿಗೆ ಹೋದಾಗ ಅದನ್ನು ಶೇರ್ ಮಾಡ್ಕೊತೀನಿ. ಹಾಗೆ ಮನೆ ಗುಡಿಸೋದು ಒರೆಸೋದು ಎಲ್ಲ ಕೆಲಸನ ಮುಗಿಸ್ಕೊಂಡು ಸ್ನಾನನ ಮಾಡಿಕೊಂಡು ಕೆಳಗಡೆ ಹೋಗಿದ್ದೆ. ಹೂವುಗಳನ್ನ ಕಿತ್ಕೊಂಡು ಬರೋಣ ಪೂಜೆ ಮಾಡೋಕ್ಕೆ ಅಂತ ಅಂದ್ಕೊಂಡು. ಏನು ಗೊತ್ತಾ, ಇವತ್ತು ನಾನು ಬೆಣ್ಣೆ ಕರಗಿಸ್ಕೊಂಡು ತುಪ್ಪ ಮಾಡ್ಕೊಂಡಲ್ವಾ, ಅದರಲ್ಲಿ ದೇವ್ರಿಗೆ ಅಂತ ಅಂದ್ಬಿಟ್ಟು ತುಪ್ಪ ಮಾಡಿ ಇಟ್ಕೊಳ್ಳೋದು ಮರ್ತೇ ಹೋಯ್ತು. ಎಲ್ಲನೂ ನಾನು ಮನೆಗೇ ಮಾಡ್ಕೊಂಡ್ಬಿಟ್ಟೆ. ಆಮೇಲೆ ನೆನಪಾಯಿತು, ಅಯ್ಯೋ ನಾನು ದೇವ್ರಿಗೆ ಅಂತ ಸಪ್ರೇಟ್ ಮಾಡಿ ಇಟ್ಕೊಂಡೇ ಇಲ್ವಲ್ಲ ಅಂತ ಅಂದ್ಕೊಂಡು ಮತ್ತೆ ಹಾಲಿನ ಕೆನೆನ ತೆಕ್ಕೊಂಡು ದೇವ್ರಿಗೆ ಅಂತಲೇ ಮಾಡಿ ಇಟ್ಕೋಬೇಕು. ಈ ಥರ ಆಯಿತು. ಹಾಗೆ ಹೂವು ಇದು ನಂದಿ ಬಟ್ಲು ಹೂವು ಅಂತೆ, ಡೈಲಿ ಸಿಗುತ್ತೆ ಇದು ಹೂವು ನಮಗೆ ಪೂಜೆಗೆ. ರೆಗ್ಯುಲರ್ ಆಗಿ ಕಿತ್ಕೊಂಡು ಪೂಜೆ ಮಾಡೋದಕ್ಕೆ ಯೂಸ್ ಮಾಡ್ಕೊತೀವಿ. ಈ ಗಿಡ ಏನಿದೆ ಇದು ನಾವು ಮಂಡ್ಯದಲ್ಲಿದ್ವಿ ಆಯಿತಾ. ಅಲ್ಲಿ ನಾನು ಒಂದು ಪಾಟಲ್ಲಿ ಹಾಕೊಂಡಿದ್ದೆ ಇದನ್ನು. ಸುಮಾರು ಒಂದು 4 ಇಯರ್ಸೇ ಆಗಿದೆ ಅಂತ ಅನ್ಕೋತೀನಿ ಈ ಗಿಡಕ್ಕೆ. ಚೆನ್ನಾಗಿತ್ತು. ಫ್ರೆಂಡ್ ಮನೆಗೆ ಹೋಗಿದ್ದೆ, ಅವ್ರ ಮನೆಯಿಂದ ಅವ್ರ ಊರಿಂದ ತೊಗೊಂಡು ಬಂದಿದ್ದೆ ಈ ಗಿಡನ. ತೊಗೊಂಡು ಬಂದುಬಿಟ್ಟು ಪಾಟ್ಗೆ ಹಾಕಿ ಇಟ್ಕೊಂಡಿದ್ದೆ. ಅಲ್ಲೂ ಹೂವು ಎಲ್ಲ ಬಿಡ್ತಾ ಇತ್ತು. ಅಷ್ಟು ವರ್ಷ ಆದ್ರೂ ಅಲ್ಲೇ ಇತ್ತು, ಅಲ್ಲಿ ಮಂಡ್ಯದಲ್ಲೇ ಇಟ್ಟು ಹೂವು ಬಿಡ್ತಿತ್ತು. ನಾನು ಹೂವು ಎಲ್ಲ ಕಿತ್ಕೊಂಡು ಪೂಜೆ ಮಾಡ್ತಿದ್ದೆ. ನಾವು ಮಂಡ್ಯದಿಂದ ಅಲ್ಗೂರಿಗೆ ಶಿಫ್ಟ್ ಆದ್ವಿ ಅಲ್ವಾ, ಆಮೇಲೆ ಪಾಟಲ್ಲೇ ಸುಮಾರು ತಿಂಗಳು ಇತ್ತು. ಇನ್ನೇನೋ ಒಣಗೋಗ್ತೈತೆ ಅನ್ನೋ ಥರ ಅನ್ನಿಸ್ತಿತ್ತು. ಅದಾದಮೇಲೆ ಇವಾಗ ನಾವು ಇಲ್ಲಿ ಜಾಗ ಇತ್ತು ಅಂತ ಅಂದ್ಬಿಟ್ಟು ಇಲ್ಲಿ ಹಾಕಿದ್ದೀವಿ. ಎಷ್ಟು ದೊಡ್ಡದು ಗಿಡ ಆಗಿದೆ ಅಂತಂದರೆ ಇದು ಇದ್ರದ್ದು ಏನು ಬ್ಲೂ ಕಲರ್ ಬಿಡುತ್ತೆ ಇದು ಹೂವು. ನೇಮು ಸಡನ್ಲಿ ನನಗೆ ನೆನಪು ಬರ್ತಾಯಿಲ್ಲ ಇದ್ರದ್ದು ನೇಮು. ಸಿಕ್ಕಾಪಟ್ಟೆ ದೊಡ್ಡ ಗಿಡ ಆಗೈತೆ. ನೋಡಬೇಕು ಎಷ್ಟು ಹೂವು ಬಿಡುತ್ತೆ ಅಂತ ಅಂದ್ಬಿಟ್ಟು. ಸುಮಾರು ವರ್ಷದಿಂದ ನಮ್ಮ ಜೊತೆಗೇ ಇದೆ ಈ ಗಿಡ. ಒಂದೊಂದು ಸಲ ಏನನ್ಸುತ್ತೆ ಗೊತ್ತಾ, ಈ ವಸ್ತುಗಳಾಗಲಿ ಈ ಗಿಡಗಳು ಇವೆಲ್ಲ ನಮ್ಮ ಜೊತೆಗಿರ್ತವೆ. ಈ ವ್ಯಕ್ತಿಗಳು ಏನಕ್ಕೆ ಆ ಥರ ಇರಲ್ಲ, ಮೀನ್ಸು ಚೇಂಜ್ ಆಗ್ತಾ ಇರ್ತಾರೆ, ಒಂದೇ ಥರ ಇರೋದಿಲ್ಲ. ಆದರೆ ಈ ಗಿಡಗಳೆಲ್ಲ ನೋಡಿ ಎಷ್ಟು ವರ್ಷದಿಂದ ನಮ್ಮ ಜೊತೆಗೆ ಬಿಟ್ಟೇ ಹೋಗಿಲ್ಲ. ಆ ಥರ ಎಷ್ಟು ಎತ್ತರಕ್ಕೆ ಬೆಳೆದಿದೆ ಗೊತ್ತಾ, ಕೆಳಗಡೆಯಿಂದನೂ ತುಂಬ ಎತ್ತರಕ್ಕೆ ಬೆಳೆದಿದೆ. ಇವಾಗ ನಾವು ಇಲ್ಲಿ ಕೆಳಗಡೆ ನೆಲಕ್ಕೆ ಹಾಕಿದ್ದೀವಿ ಅಲ್ವಾ, ನೆಲಕ್ಕೆ ಹಾಕಿದ್ಮೇಲೆ ಜಾಸ್ತಿ ಎತ್ತರಕ್ಕೆ ಬೆಳೆದಿದೆ. ನೋಡಬೇಕು ಎಷ್ಟು ಹೂವು ಬಿಡುತ್ತೆ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ಇಲ್ಲಿ ಮೊಗ್ಗೆಲ್ಲ ಕಚ್ಚಕ್ಕೆ ಸ್ಟಾರ್ಟ್ ಆಗ್ತಿದೆ. ನೋಡೋಣ. ಇಷ್ಟು ಹೂವು ಸಿಕ್ತು, ಪೂಜೆ ಮಾಡೋಕ್ಕೆ ಅಂತ ತೊಗೊಂಡಿದ್ದೀನಿ.
ಹೂವು ಎಲ್ಲ ಕಿತ್ಕೊಂಡು ಬಂದು ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆನೂ ಮಾಡಿದೆ. ಆ್ಯಂಡ್ ಹೂವು ಇವತ್ತೇನು ಗೊತ್ತಾ ಜಾಸ್ತಿ ಇತ್ತು, ಎಲ್ಲ ಹೂವನ್ನು ಜೋಡಿಸಿ ಪೂಜೆ ಮಾಡಿದೆ. ಒಂಥರ ಸಖತ್ತು ಮನಸ್ಸಿಗೆ ಸಮಾಧಾನ ಆಗುತ್ತೆ ಈ ಥರ ಎಲ್ಲ ಆದಾಗ. ಆ್ಯಂಡ್ ಪಾಸಿಟಿವ್ ವೈಬು ಕೂಡ ಜಾಸ್ತಿ ಆಗುತ್ತೆ. ಆ್ಯಂಡ್ ನನಗೆ ಪೂಜೆ ಮಾಡೋದಕ್ಕೆ ಇದೆಲ್ಲ ಇಷ್ಟ ಆಗುತ್ತೆ ಆಯಿತಾ. ನಾನು ಚಿಕ್ಕವರಿಂದನೂ ಇದೆಲ್ಲ ಪ್ರಾಕ್ಟೀಸ್ ಇತ್ತು ನನಗೆ. ನಮ್ಮ ಮನೇಲಿ ನಮ್ಮಮ್ಮನೇ ನನ್ನ ಕೈಲಿ ಜಾಸ್ತಿ ಪೂಜೆ ಮಾಡಿಸ್ತಾಯಿದ್ರು, ನೀನೇ ಪೂಜೆ ಮಾಡು ಅಂತ ಅಂದ್ಬಿಟ್ಟು. ಆ್ಯಂಡ್ ಏನೇ ಫಂಕ್ಷನ್ ಇತ್ತು ಅಂತಂದ್ರೂ ಪೂಜೆ ಕೆಲಸ ನಾನೇ ಇಟ್ಕೊತಿದ್ದೆ, ಬೇರೆ ಕೆಲಸ ಎಲ್ಲ ಮನೆಯವ್ರು ಬೇರೆ ಮಾಡ್ಕೊತಿದ್ರು ಈ ಥರ. ಆ್ಯಂಡ್ ಹೂವೆಲ್ಲ ಜಾಸ್ತಿ ಇತ್ತಲ್ವ, ಹಂಗಾಗಿ ಎಲ್ಲ ಹೂವನ್ನು ಇಟ್ಟು ಚೆನ್ನಾಗಿ ಪೂಜೆ ಎಲ್ಲ ಮಾಡಿಕೊಂಡೆ. ಒಂಥರ ಸಖತ್ ಖುಷಿ ಸಮಾಧಾನ ಎಲ್ಲ ಆಯ್ತಿತ್ತು. ಹಾಗೆ ಗುರುವಾರ ಅಂತ ಅಂದರೆ ಒಂಥರ ನನಗೆ ಸಖತ್ತು ಪಾಸಿಟಿವ್ ವೈಬು ಜಾಸ್ತಿ. ಅವತ್ತಿನ ದಿನ ಒಂಥರ ನನಗೆ ಏನು ಗೊತ್ತಾ, ಹಬ್ಬನೇ ಏನೋ ಬಂದಿದೆ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ. ರಾಯರನ್ನ ನಂಬಬೇಕು ಅಷ್ಟೇ, ಎಲ್ಲ ಒಳ್ಳೇದಾಗಬೇಕು ಅಂತಂದರೆ ರಾಯರನ್ನ ನಂಬಬೇಕು. ನಾನಂತೂ ನಂಬಿದ್ದೀನಿ. ಹಾಗೆ ಮತ್ತು ಏನು ಗೊತ್ತಾ, ನಾನು ಗುರುವಾರ ಪೂಜೆ ಮಾಡ್ತಿದ್ದೀನಿ ಅಂತ ಅಂದಿದ ತಕ್ಷಣ ಎಲ್ಲರೂ ನನ್ನನ್ನು ತಪ್ಪು ತಿಳ್ಕೊತಾರೆ. ಅಂತಂದರೆ ಬರೀ ರಾಯರನ್ನೇ ಮಾಡ್ತಾಳೆ, ಮನೆ ದೇವ್ರನ್ನ ಮಾಡಲ್ಲ, ಈ ಥರ ತಪ್ಪು ತಿಳ್ಕೊತಾರೆ. ಇಲ್ಲ, ನಾನು ಮನೆ ದೇವ್ರನ್ನೂ ಕೂಡ ನಂಬ್ತೀನಿ, ಹಾಗೆ ರಾಯರನ್ನೂ ಕೂಡ ನಂಬ್ತೀನಿ. ಎಲ್ಲ ದೇವ್ರ ಮೇಲೂ ನಂಬಿಕೆ ಇದೆ ನನಗೆ ಆಯಿತಾ. ನಮ್ಮದು ಪ್ರೆಗ್ನೆನ್ಸಿ ವಿಡಿಯೋನ ನಾನು ಆದಷ್ಟು ಬೇಗ ಶೇರ್ ಮಾಡ್ಕೊತೀನಿ. ಅದರಲ್ಲಿ ನಮ್ಮ ಮನೆ ದೇವ್ರಿಗೆ ಹೋಗಿ ಬಂದಮೇಲೆ ನನ್ನದು ಕನ್ಸೀವ್ ಆಗಿದ್ದು ಆಯಿತಾ. ಅದರಲ್ಲಿ ನಾನು ಹೇಳ್ಕೊಂಡಿದ್ದೀನಿ ಮನೆ ದೇವ್ರಿಗೆ ಎಷ್ಟು ಇಂಪಾರ್ಟೆನ್ಸ್ನ ಕೊಟ್ಟಿದ್ದೀವಿ ಅಂತ ಅಂದ್ಬಿಟ್ಟು. ಬಟ್ ತಪ್ಪು ತಿಳ್ಕೊಳ್ಳೋರು ತಪ್ಪು ತಿಳ್ಕೊತಾರೆ ಅಷ್ಟೇ, ಯಾಕೆಂದರೆ ರಾಯರನ್ನೇ ಮಾಡ್ತಾಳೆ, ಬೇರೆ ದೇವ್ರನ್ನ ಮಾಡಲ್ಲ ಅಂತ. ಪೂಜೆ ಎಲ್ಲ ಮಾಡಿ ಮುಗಿಸಿ ಆದಮೇಲೆ ಪಾಪುಗೆ ಅಂತ ಊಟನ ತಿನ್ನಿಸ್ತಿದ್ದೆ. ಪನ್ನೀರ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೆ ಆಯಿತಾ. ಆ್ಯಂಡ್ ಅದ್ರ ಜೊತೆಗೆ ಕ್ಯಾರೆಟು ಮತ್ತು ನುಗ್ಗೆ ಸೊಪ್ಪು ಇದನ್ನೆಲ್ಲ ಹಾಕ್ಬಿಟ್ಟು ರೊಟ್ಟಿ ಥರ ಮಾಡಿ ತಿನ್ನಿಸ್ತಿದ್ದೆ. ಚೆನ್ನಾಗಿರುತ್ತೆ. ಒಮ್ಮೆ ಅದನ್ನು ರೆಸಿಪಿನ ಶೇರ್ ಮಾಡ್ಕೊತೀನಿ ವಿಡಿಯೋ ಮಾಡಿಬಿಟ್ಟು. ಹಾಗೆ ಬೆಳಗ್ಗೆ ತುಪ್ಪ ಮಾಡಿದ್ನಲ್ವ, ಅದನ್ನು ಒಂದು ಬಾಟಲ್ಗೆ ಹಾಕಿ ಇಟ್ಕೊತಿದ್ದೆ. ಇದು ಗ್ಲಾಸಿನ ಬಾಟಲು, ಲಾಸ್ಟ್ ಟೈಮ್ ಒಂದ್ಸಲ ಡಿಮಾರ್ಟ್ಗೆ ಹೋಗಿದ್ದಾಗ ತೊಗೊಂಡು ಬಂದಿದ್ವಿ, ಅದಕ್ಕೆಲ್ಲನೂ ಸ್ಟೋರೇಜ್ ಮಾಡಿ ಇಟ್ಕೊಂಡೆ. ಹಾಗೆ ನೆಕ್ಸ್ಟ್ ಡೇಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಅವತ್ತು ಪಾಪು ನಾನು ಇಬ್ಬರೇ ಇದ್ವಿ ಆಯಿತಾ. ತಿಂಡಿ ಎಲ್ಲ ಮುಗಿಸ್ಕೊಂಡು ಅವರು ಮಲ್ಕೊಂಡಿದ್ರು ಸ್ವಲ್ಪ ಹೊತ್ತು, ನಾನು ಅವ್ರ ಜೊತೆಗೆ ಕೂತ್ಕೊಂಡು ವಿಡಿಯೋ ಎಡಿಟಿಂಗ್ ಅದು ಮಾಡಿಕೊಂಡು ಇದ್ದೆ. ನಾನು ಮಲಗಿಸಿದ್ರೆ ಒಂಥರ ಆಗೋದು. ಇವತ್ತು ಅವರೇ ಮಲ್ಕೊಂಡ್ಬಿಟ್ಟಿದ್ರಲ್ವ, ಅದಕ್ಕೆ ಸ್ವಲ್ಪ ಬೇಜಾರಾಗ್ತಿತ್ತು, ಹಂಗಾಗಿ ಅವ್ರ ಪಕ್ಕನೇ ಇದ್ದೆ. ಆ್ಯಂಡ್ ಲಾಸ್ಟ್ ವ್ಲಾಗಲ್ಲಿ ನಾನು ಊರಿಗೆ ಹೋಗಿರೋದು ವ್ಲಾಗ್ನ ಶೇರ್ ಮಾಡ್ಕೊಂಡಿದ್ನಲ್ವ, ಅದರಲ್ಲಿ ನಮ್ಮ ತಾತ ಪಾಪುನ ಎತ್ಕೊಂಡಿದ್ದಾರೆ ನೋಡಿ. ಆ ಕ್ಲಿಪ್ಪಿಂಗ್ಸಲ್ಲಿ ಏನಾಗಿದೆ ಅಂತಂದರೆ, ಪಾಪು ಚಡ್ಡಿ ಹಾಕ್ಕೊಂಡಿರಲಿಲ್ಲ. ಅದರಲ್ಲಿ ಯೂಟ್ಯೂಬಲ್ಲಿ ಯಾವುದೂ ಅಲೋ ಮಾಡಲ್ಲ, ಯಾಕಂದರೆ ವಿಡಿಯೋದಲ್ಲಿ ಎಲ್ಲ ಕರೆಕ್ಟಾಗಿರಬೇಕು, ಅದು ಗೈಡ್ಲೈನ್ಸ್ ಏನಿರುತ್ತೆ ಅದೆಲ್ಲ. ನನಗೆ ಗೊತ್ತಿಲ್ಲ, ಫಸ್ಟ್ ಎಕ್ಸ್ಪೀರಿಯನ್ಸ್ ಈ ಥರ ಇದಾಗಿದ್ದು. ನನಗೆ ಗೊತ್ತಿತ್ತು ಚಾಕೋದು ಮತ್ತು ಈ ಮೇಕೆ ಕಟ್ ಮಾಡೋದು ಅದನ್ನೆಲ್ಲ ರಿಯಲಾಗಿ ನಾವು ಹಂಗೆ ಕಟ್ ಮಾಡೋದನ್ನೆಲ್ಲ ಹಾಕಬಾರ್ದು ಅಂತ ಅನ್ನೋದೆಲ್ಲ ಗೊತ್ತಿತ್ತು. ಬಟ್ ಇದರಲ್ಲಿ ಪಾಪುದು ಚಡ್ಡಿ ಹಾಕ್ಕೊಂಡಿರಲಿಲ್ಲ ಅಲ್ಲಿ ನೋಡಿ. ಸ್ವಲ್ಪ ಅವ್ರದ್ದು ಪ್ರೈವೇಟ್ ಪಾರ್ಟ್ ಕಾಣಿಸ್ತೈತೆ ಅದರಲ್ಲಿ. ಒಂದು ಕ್ಲಿಪ್ಪಿಂಗ್, 2 ಕ್ಲಿಪ್ಪಿಂಗಲ್ಲಿ ಕಾಣಿಸ್ತೈತೆ. ಆ ವಿಡಿಯೋನ ನಾನು 3 ಸಲ ಅಪ್ಲೋಡ್ ಮಾಡಿದ್ದೀನಿ, 3 ಸಲ ಡಿಲೀಟ್ ಮಾಡಿ, 3 ಸಲನೂ ಅದು ಕ್ಲಿಪ್ಪಿಂಗ್ಸಲ್ಲಿ ಸ್ವಲ್ಪ ಕಾಣಿಸ್ತಿದೆ ಅಲ್ವಾ, 3 ಸಲನೂ ಅದು ರಿಜೆಕ್ಟ್ ಮಾಡ್ತು. ಯಾಕೆ ಈ ಥರ ಎಡಿಟಿಂಗ್ ಏನೋ ಮೈನರ್ ಪ್ರಾಬ್ಲಮ್ ಆಗಿದೆ, ಚೆಕ್ ಮಾಡಿ ಅಂತಲೇ ಹೇಳ್ತೈತೆ. ಟೈಮಿಂಗ್ಸು ಕೂಡ ಕೊಟ್ಟಿರ್ತಾರೆ ನಮಗೆ ಅದರಲ್ಲಿ, ಎಷ್ಟು ನಿಮಿಷದಿಂದ ಎಷ್ಟು ನಿಮಿಷದೊಳಗಡೆ ಪ್ರಾಬ್ಲಮ್ ಆಗಿದೆ ಚೆಕ್ ಮಾಡಿ ಅಂತ ಅಂದ್ಬಿಟ್ಟು ಟೈಮಿಂಗ್ಸ್ ಎಲ್ಲ ಕೊಟ್ಟಿದ್ರು. ಆವಾಗ ಚೆಕ್ ಮಾಡಿದಾಗ ಗೊತ್ತಾಯಿತು ಪಾಪುದು ಪ್ರೈವೇಟ್ ಪಾರ್ಟು ಕಾಣಿಸ್ತಾ ಇತ್ತು. ಒಂದು ಚೂರು ಕಾಣಿಸಿದ್ರು ಅಲೋ ಮಾಡಿಲ್ಲ ಆ ಥರ. ಅವತ್ತೇನಾಯಿತು ಅಂತಂದರೆ, ಊರಿಗೆ ಹೋಗಿದಾಗ ಅಮ್ಮ ಮೊಟ್ಟೆ ಇಟ್ಟಿದ್ರು ಬೀರು ಕೆಳಗಡೆ ಒಂದು ಬಾಕ್ಸ್ಗೆ ಹಾಕ್ಬಿಟ್ಟು. ನನ್ನ ಪಾಪು ಏನು ಮಾಡಿತ್ತು, ಅಲ್ಲಿ ಹೋಗ್ಬಿಟ್ಟು ಮೊಟ್ಟೆ ಎಲ್ಲ ಹೊಡೆದಾಕೊಂಡ್ಬಿಟ್ಟು ಚೆಲ್ಕೊಂಡ್ಬಿಟ್ರು. ಅವ್ರ ಮೈಗೂ ಅವ್ರ ಬಾಡಿಗೆ ಅವ್ರ ಬಟ್ಟೆಗೂ ಮೊಟ್ಟೆ ಎಲ್ಲ ಆಗಿಬಿಡ್ತು. ಅದಕ್ಕೆ ನಾನೇನು ಮಾಡಿದೆ, ಪಾಪು ಬಟ್ಟೆನ ಚೇಂಜ್ ಮಾಡಿ ಬೇರೆ ಟಿ ಶರ್ಟ್ ಹಾಕಿಸ್ದೆ. ಅದು ಚಡ್ಡಿ ಹಾಕೋದು ಮಿಸ್ ಆಗಿಬಿಟ್ಟಿತ್ತು. ಹಂಗೆ ನಮ್ಮ ತಾತನ ಜೊತೆಗೆಲ್ಲ ವೀಡಿಯೋ ಮಾಡಿದ್ದೀನಲ್ವಾ, ವೀಡಿಯೋ ಮಾಡ್ತಿದ್ದಾಗ ಆ ಥರ ಮಿಸ್ ಆಗಿತ್ತು ನೋಡಿ. ಯೂಟ್ಯೂಬಲ್ಲಿ ಒಂಚೂರು ಮಿಸ್ ಆದ್ರೂ ಕೂಡ ತಗೊಳ್ಳಲ್ಲ ಅದು ವೀಡಿಯೋನ. ನಮ್ದು ಎಷ್ಟೇ ಲಾಂಗ್ ವೀಡಿಯೋ ಆಗಿದ್ರೂ ಅದನ್ನು ತಗೊಳ್ಳಲ್ಲ, ಮತ್ತೆ ಎಡಿಟ್ ಮಾಡಲೇಬೇಕು. ನಾನು ಅವತ್ತು 3 ಸಲ ಎಡಿಟ್ ಮಾಡಿದೆ, ಅದು ಅಷ್ಟು ನಿಮಿಷದಿಂದ ಆಮೇಲೆ ಎಡಿಟ್ ಮಾಡಿದ್ದು ನಾನು ಅದನ್ನು. ನನಗೆ ಫಸ್ಟು ಗೊತ್ತಾಗಿಲ್ಲ ಎಡಿಟ್. ನಾನೇನು ಅಂದ್ಕೊಂಡೆ ಅಂದರೆ, ನಮ್ಮ ತಾತ ಇದ್ದಾರಲ್ಲ ಅದ್ರ ಪಕ್ಕನೇ ಹಸು ಇತ್ತು, ಹಸು ಮತ್ತು ಪಾಪು ಎಲ್ಲ ಹತ್ರದಲ್ಲಿದ್ದಾರಲ್ವ, ಅದಕ್ಕೇನಾದ್ರೂ ತೊಗೋತಿಲ್ವೇನೋ ಅಂತ ನಾನು ತಿಳ್ಕೊಂಡಿದ್ದೆ. ಅಂದರೆ ಚೈಲ್ಡ್ ಸೇಫ್ಟಿ ಅಂತೆಲ್ಲ ಕಳಿಸಿದ್ರಲ್ಲ, ಅದಕ್ಕೆ ಹಸು ಇತ್ತಲ್ವ, ಏನು ಅದಕ್ಕೇನಾದರೂ ತೊಗೋತಿಲ್ವೇನೋ ಅಂತ ನಾನು ತಿಳ್ಕೊಂಡೆ. ಆಮೇಲೆ 3ನೇ ಸಲ ಎಡಿಟ್ ಮಾಡುವಾಗ ಗೊತ್ತಾಯಿತು, ಇದೇ ಅಲ್ಲಿ ಕಾಣಿಸ್ತಾ ಇದ್ದಿದ್ದು ಇದೇನೆ, ಇದಕ್ಕೆ ತೊಗೊಂಡಿಲ್ಲ ಅದು ಅಂತ ಅಂದ್ಬಿಟ್ಟು ಅಲ್ಲಿ ಮೆನ್ಷನ್ ಮಾಡಿ ತೋರಿಸ್ತಿದ್ರು.
ಮೆಸೇಜಲ್ಲಿ ಬಂದಿತ್ತು ನನಗೆ. ಆ ಥರ ಕಷ್ಟ ಇದೆ ಯೂಟ್ಯೂಬಲ್ಲೂ, ಸಕ್ಸಸ್ ಆಗೋದು ಕಷ್ಟ ಇದೆ. ಹಾಗೆ ಎಲ್ಲ ವೀಡಿಯೋನೂ ಹೆಂಗೆ ಬೇಕೋ ಹಂಗೆ ಹಾಕ್ಬಿಡೋದು ಅಲ್ಲ, ಅದು ಅಕ್ಸೆಪ್ಟ್ ಮಾಡೋದೇ ಇಲ್ಲ ವೀಡಿಯೋನ ಯೂಟ್ಯೂಬಲ್ಲಿ. ಆ್ಯಂಡ್ ಇವಾಗ ಮಲಗಿದ್ದೆದ್ದು ಆಟ ಆಡ್ತಿದ್ದಾರೆ ನನ್ನ ಮಗ. ಆಟ ಆಡಿಸ್ತೀನಿ. ಆ್ಯಂಡ್ ಅವ್ರಿಗೆ ಇವಾಗ ಊಟ ಏನಾದ್ರು ತಿನ್ನಿಸ್ಬೇಕು. ಏಯ್ ಕಂದಮ್ಮ, ಪುಟಾಣಿ ನಿದ್ದೆ ಆಯ್ತಾ ಮಗನೇ ನಿಮಗೆ? ಯಾಕೆ ಇವತ್ತು ಹಂಗೆ ಮಲ್ಕೊಂಡ್ರಿ ನೀವು? ಲಾಲ ಬೇಡವಾ ನಿಮಗೆ? ಬೇಡ, ನಿದ್ದೆ ಬಂದ್ಬಿಡ್ತಾ ನಿಮಗೆ? ಇಷ್ಟೇ ಇವತ್ತಿನ ವ್ಲಾಗು. ಈ ಪುಟಾಣಿ ವ್ಲಾಗ್ ನಿಮ್ಗೆ ಏನಾದ್ರು ಸ್ವಲ್ಪನಾದ್ರು ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಏನಾದ್ರು ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಯಿತಾ? ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ನೀವು ಒಂದು ಶೇರ್ ಮಾಡೋದ್ರಿಂದ ನಾನು ಅವ್ರವ್ರಿಗೂ ರೀಚ್ ಆಗ್ತೀನಿ ಅಂತ ಅಂದ್ಬಿಟ್ಟು ಅಷ್ಟೇ. ಆ್ಯಂಡ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.